ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ನಾವು ವಂದಿಸ್ತೇನೆ. ಸಮಯದಲ್ಲಿ ಕೂಡ ನಾವು ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಉಜ್ಜೀವನದ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಕ್ರಿಸ್ತನು ಯಾರು, ಎಂಥವನು. ಕಳೆದ ವಿಡಿಯೋದಲ್ಲೂ ಕೂಡ ನಾನು ನಂಬ್ತೀನಿ ಅದು ನಿಮಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ. ಕಳೆದ ವಿಡಿಯೋದಲ್ಲಿ ಆತನು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಎಂಬುದಾಗಿ ನಾವು ಧ್ಯಾನಿಸಿದ್ವಿ. ಆತನು ಬೆಟ್ಟಕ್ಕೆ ಕೂತುಕೊಂಡ, ಹಾಗೆ ಬೆಟ್ಟದ ಮೇಲೆ ಅನೇಕ ಕಾರ್ಯಗಳು ನಡೀತು. ಯಾಕೆ ನಡೀತು ಅಂತ ಹೇಳಿದ್ರೆ, ಅದು ಪರಿಣಾಮಕಾರಿಯಾದಂತಹ ಒಂದು ಸ್ಥಳವಾದದ್ರಿಂದ, ಪರಿಣಾಮ ಬೀರುವಂಥ ಸ್ಥಳವಾದದ್ರಿಂದ, ಒಂದು ಇನ್ಫ್ಲೂಯೆನ್ಸ್ ಪ್ಲೇಸ್ ಆದದ್ರಿಂದ ಆ ಬೆಟ್ಟನ ನಾವು ನೋಡಿದ್ವಿ. ಹಳೆ ಒಡಂಬಡಿಕೆಯಲ್ಲಿ ಕಾಣುವ ಬೆಟ್ಟವಾದರೆ ಹೊಸ ಒಡಂಬಡಿಕೆಯಲ್ಲಿ ಕಾಣದಿರ್ತಕ್ಕಂಥ ಬೆಟ್ಟಗಳಿವೆ. ಸೊ ಅದನ್ನು ನಾವು ಕಳೆದ ವಾರಗಳಲ್ಲಿ ನಾವು ಧ್ಯಾನಿಸಿದ್ವಿ. ನಾವು ಆ ಬೆಟ್ಟವನ್ನು ಏರಬೇಕು, ಆ ಬೆಟ್ಟದಲ್ಲಿ ನಾವಿರ್ಬೇಕು ಅನ್ನೋದನ್ನು ನಾವು ಧ್ಯಾನಿಸಿದ್ವಿ. ಕರ್ತನಿಗೆ ಸ್ತೋತ್ರ. ಈ ದಿವಸ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ಮೊದಲನೇ ವಿಚಾರ 5ನೇ ಅಧ್ಯಾಯದ 3ನೇ ವಚನ. ನಾವೀಗ ಅದನ್ನು ಓದ್ಕೊಳ್ಳೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳಲ್ಪಟ್ಟದೆ. ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೂ ಕೂಡ ಆತನು ಆತ್ಮದಲ್ಲಿ ಬಡವನಾದವನು. ಸೊ ಆತ್ಮದಲ್ಲಿ ಬಡತನ ಅಂದರೆ ಏನು? ಆತ್ಮದಲ್ಲಿ ಬಡತನ ಅಂತ ಹೇಳಿ ನಾವು ನೋಡುವಾಗ, ಒಂದು ಆತ್ಮಿಕವಾದ ವಿಚಾರದಲ್ಲಿ ಬಡತನದಿಂದ ಅಥವಾ ಹಸಿವೆಯಿಂದ ಬಡವ ಏನ್ ಮಾಡ್ತಾನಂತ ನಾವು ನೋಡುವಾಗ, ಆತ ತನ್ನ ಬಡತನವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ತುಂಬಾ ದುಡಿತಾನೆ, ಕಷ್ಟಪಡ್ತಾನೆ, ಆತ ಪರಿಶ್ರಮವನ್ನು ಹಾಕೋದನ್ನು ನಾವು ಕಾಣ್ತೇವೆ, ತುಂಬಾ ಪ್ರಯಾಸ ಪಡೋದನ್ನು ನಾವು ಕಾಣ್ತೇವೆ. ಹಾಗೆಯೇ ನಾವು ಆತ್ಮಿಕವಾಗಿ ಬಡತನದಲ್ಲಿ ಇರುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಪ್ರಯಾಸ ಪಡುವವರಾಗಿ ಕಾಣಲ್ಪಡ್ತೀವಿ, ನಾವು ಆ ಕಾರ್ಯಗಳನ್ನ ಮಾಡುವವರಾಗಿ ಕಾಣಿಸಲ್ಪಡ್ತೀವಿ. ಸೊ ಇಲ್ಲಿ ಕೂಡ ಅದೇ ರೀತಿಯಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ, ನಾವು ಈ ರೀತಿಯಾಗಿ ದೇವರನ್ನ ಆತ್ಮಿಕವಾದದಲ್ಲಿ ಒಂದು ಬಡತನ ಅಂತ ನಾವು ನೋಡುವಾಗ, ಆತ್ಮಕ್ಕೆ ಅವಶ್ಯಕವಾದದ್ದು ಏನಂದ್ರೆ, ಮೊದಲನೇದಾಗಿ ಅದಕ್ಕೆ ಬೇಕಾದ ಆಹಾರ ಅವಶ್ಯಕತೆ ಇದೆ, ಅದಕ್ಕೆ ಆದರಣೆ ಅವಶ್ಯಕತೆ ಇದೆ, ಅದು ಯಾವಾಗಲೂ ಮಾತಾಡ್ಲಿಕ್ಕಾಗಿ ಅವಶ್ಯಕತೆ ಉಳ್ಳದಾಗಿದೆ. ಆತ್ಮಿಕವಾದ ಆರೋಗ್ಯ ಇರಬೇಕಂದ್ರೆ ನಾವು ದೇವರ ವಾಕ್ಯಗಳನ್ನ ಓದಬೇಕು, ದೇವರ ಸ್ವರವನ್ನ ಕೇಳಬೇಕು, ದೇವರೊಂದಿಗೆ ಒಡನಾಟದಲ್ಲಿರಬೇಕು, ಪ್ರಕಟಣೆಗಳನ್ನ ಹೊಂದ್ಕೊಳ್ಬೇಕು, ನಾವು ದೇವರ ಆತ್ಮನಿಂದ ತುಂಬಲ್ಪಡಬೇಕು. ಆಗ ಈ ಆತ್ಮ ಆರೋಗ್ಯಕರವಾಗಿರ್ತದೆ. ಸಾಕಿದ್ರೆ ಇದಕ್ಕಾಗಿಯೇ, ದೇವರ ಮಾತಿಗಾಗಿ, ದೇವರ ಒಡನಾಟದೊಂದಿಗೆ, ದೇವರ ಸ್ವರ ಕೇಳುವುದಕ್ಕಾಗಿ, ದೇವರ ಪ್ರಕಟಣೆ ಹೊಂದುವುದಕ್ಕೋಸ್ಕರವಾಗಿ ನಾವು ತಿರುಗಿ ಕರ್ತನ ಮುಂದೆ ಹೋಗುವಂಥದ್ದು, ರಾತ್ರಿ ಹಗಲು ಕರ್ತನ ಮುಂದೆ ಹೋಗುವಂಥದ್ದು. ಸೊ ನಾವು ಇದನ್ನ ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ. ಯೇಸುಸ್ವಾಮಿ ಏನ್ ಮಾಡ್ತಾರಂತ ಹೇಳಿದ್ರೆ, ಅವರು ದೇವರ ಸ್ವರ ಕೇಳೋದಕ್ಕೋಸ್ಕರವಾಗಿ ಪ್ರತಿ ದಿವಸ ಮಾರ್ಕನ ಬರೆದ ಸುವಾರ್ತೆ 1:35 ನೋಡ್ತೀವಿ, ಆತನು ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಆತ ಯಾರು ಇಳದ ಆ ಒಂದು ಸ್ಥಳಕ್ಕೆ ಆತ ಹೋಗ್ತಿದ್ದಂತೆ. ಆತ ಅಡವಿಗೆ ಹೋಗಿ ಆತ ಪ್ರಾರ್ಥಿಸ್ತಾ ಇದ್ದ ಅಂತ ನಾವು ಕಾಣ್ತೇವೆ. ಯೇಸುವಿಗೆ ಈ ರೀತಿಯಾದ ಆತ್ಮಿಕವಾದ ಬಡತನ ಇರುವುದಾದ್ರೆ, ಆತ ಆತ್ಮಿಕವಾಗಿ ಬಡವನಾಗಿ ಆತ ದೇವರನ್ನು ಹುಡುಕುವವನಾಗಿದ್ದ. ಪ್ರತಿ ದಿವಸ ರೂಢಿಯಾಗಿ ಆತ ಅದನ್ನ ಮಾಡಿದ್ದನ್ನು ನಾವು ಕಾಣ್ತೇವೆ. ಹಾಗೆ ಸೇವೆಯ ಮೊದಲು, ಸೇವೆಯ ನಂತರದಲ್ಲಿಯೂ ಕೂಡ ಯೇಸು ಬೆಟ್ಟವನ್ನೇರಿ ಆತ ಪ್ರಾರ್ಥಿಸಿದ್ದನ್ನು ನಾವು ಕಂಡಿದ್ದೇವೆ, ಅಡವಿಗೆ ಹೋಗಿ ಪ್ರಾರ್ಥಿಸಿದ್ದನ್ನು ನಾವು ಕಂಡಿದ್ದೇವೆ, ಸಮುದ್ರದ ತೀರಕ್ಕೆ ಹೋಗಿ ಪ್ರಾರ್ಥಿಸಿದ್ದನ್ನು ನಾವು ಕಂಡಿದ್ದೇವೆ. ಸತ್ಯವೇದದಲ್ಲಿ ಅನೇಕ ಭಾಗಗಳು ನಾವು ಅದನ್ನ ಕಾಣಲಿಕ್ಕೆ ಸಾಧ್ಯ. ಶಿಷ್ಯರಿಗೆ ಹೇಳಿ ಹೋಗ್ತಾರೆ, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ನೀವು ಹೊರಡ್ರಿ ಅಂತ ಹೇಳಿ ಯೇಸು ಸ್ವಾಮಿ ಅವ್ರನ್ನ ಕಳಿಸಿದ್ದನ್ನು ಕೂಡ ನಾವು ನೋಡ್ತೇವೆ. ಅವರು ಪ್ರಯಾಣವಾಗಿ ಹೊರಟ ಮೇಲೆ ಯೇಸು ಪ್ರಾರ್ಥಿಸಿಕೊಂಡು ಮಧ್ಯರಾತ್ರಿಯಲ್ಲಿ ಬಂದದನ್ನು ನಾವು ಕಂಡಿದ್ದೇವೆ, ಬೆಳಗಿನ ಜಾವ ಬಂದಿದ್ದನ್ನು ನಾವು ಕಂಡಿದ್ದೇವೆ. ಸೊ ಹಾಗಿದ್ರೆ ಪ್ರಿಯರೇ, ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ಕಾಣುವ ಒಂದು ಮುಖ್ಯವಾದ ವಿಷಯ, ಆತ ಆತ್ಮದಲ್ಲಿ ಬಡವನಾಗಿದ್ದನು. ಆತನಿಗೆ ಇನ್ನೂ ದೇವರು ಬೇಕು ಅನ್ನುವಂಥದ್ದನ್ನ ಆತನ ಜೀವನದಲ್ಲಿ ನಾವು ಚೆನ್ನಾಗಿ ನಾವು ನೋಡಬಹುದು. ದೇವರಾತ್ಮನ ಸಹಾಯದಿಂದ ನಾನು ಏನು ಮಾಡೋಕ್ಕಾಗೋದಿಲ್ಲ, ದೇವರೇ ನೀನು ಹೇಳೋರ್ಗೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಆತ ಆ ಒಂದು ಗೆತ್ಸೆಮನೆ ತೋಟದಲ್ಲಿಯೂ ಕೂಡ ಹಾಗೆ ಪ್ರಾರ್ಥಿಸಿದ್ದನ್ನು ನಾವು ಕಾಣ್ತೇವೆ. ನಿನ್ನ ಚಿತ್ತ ಬಿಟ್ಟರೆ ದೇವರು ನನ್ನ ಚಿತ್ತ ನಡಿಲೇಬಾರ್ದು, ನಿನ್ನ ಚಿತ್ತವೇ ನೆರವೇರಬೇಕೆಂಬುದಾಗಿ ಆತ ಪ್ರಾರ್ಥಿಸುವಾಗ ನಾವು ನೋಡ್ತೀವಿ ದೇವರ ಅವಶ್ಯಕತೆ ಎಷ್ಟಿತ್ತು ಯೇಸುವಿಗೆ. ದೇವರು ತಂದೆ ಯಾವಾಗಲೂ ಅವ್ರಿಗೆ ಬೇಕು ಅನ್ನೋದನ್ನ ಅಲ್ಲಿ ತೋರಿಸ್ಕೊಟ್ಟದನ್ನ ನಾವು ಕಾಣ್ತೀವಿ. ಸೊ ಹಾಗೆ ಈ ದಿವಸದಲ್ಲೂ ಕೂಡ ಈ ಉಜ್ಜೀವನಕ್ಕೆ ನಾವು ಮಾಡಬೇಕಾದದ್ದು ಇದನ್ನೇ, ಯೇಸು ಮಾಡಿದ್ದನ್ನೇ ನಾವು ಮಾಡಬೇಕಾಗಿದೆ, ಬೇರೆ ಮಾಡ್ಬೇಕಾದದ್ದು ಏನಿಲ್ಲ. ಯೇಸು ಇದಕ್ಕೆ ನಮಗೆ ಈ ಉಜ್ಜೀವನಕ್ಕೆ ಕೀಲುಗೆಯನ್ನು ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಉಜ್ಜೀವನಕ್ಕಿರೋ ಕೀ ಏನಂತ ಹೇಳಿದ್ರೆ, ನಾವು ಆತನನ್ನ ಹುಡುಕುವಂಥದ್ದೇ, ಆತನಿಗಾಗಿ ತವಕ ಪಡುವಂಥದ್ದೇ. ಯಾವಾಗ ನಾವು ತಂದೆಯ ದೇವರಿಗಾಗಿ, ಯೇಸು ಕ್ರಿಸ್ತನಿಗಾಗಿ, ಪವಿತ್ರಾತ್ಮನಿಗಾಗಿ ತವಕಿಸ್ತೇವೋ, ಸೊ ಆಸೆಯಿಂದ ಇರ್ತೇವೋ, ಆತನಿಗಾಗಿ ಹುಡುಕ್ತೇವೋ, ಆಗ ಆತನು ಸಿಕ್ಕುವವನಾಗಿದ್ದಾನೆ.
ಮತ್ತು ಕರ್ತನೆ ಹೇಳಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ, ಹುಡುಕದವರಿಗೂ ಸಿಕ್ಕುವನು ಎಂಬುದಾಗಿ ಹೇಳಿದ ದೇವರು ಹುಡುಕುವವರಿಗೆ ಸಿಕ್ಕೋದಿಲ್ವಾ? ಖಂಡಿತವಾಗಿಯೂ ಸಿಕ್ಕುವ ಆತನಾಗಿದ್ದಾನೆ ಪ್ರಿಯರೇ. ಒಂದು ಉದಾಹರಣೆ ನಾವು ನೋಡೋದಾದ್ರೆ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಇದನ್ನ ಕಾಣ್ತೇವೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 10ರಿಂದ 14 ವಚನಗಳಲ್ಲಿ ನಾವು ಕಾಣ್ತೇವೆ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಬಡವನಾಗಿ ಆತ ಕಾಣಿಸ್ಕೊಳ್ತಾನೆ, ಇನ್ನೊಬ್ಬ ವ್ಯಕ್ತಿ ಆತ್ಮದಲ್ಲಿ ಶ್ರೀಮಂತವುಳ್ಳವನಾಗಿ ಕಾಣಿಸ್ಕೊಳ್ತಾನೆ. ಸೊ ಅದ್ರಲ್ಲಿ ನೀವು ನೋಡೋದಾದ್ರೆ ಪರಿಸಾಯ ಆತ್ಮದಲ್ಲಿ ಶ್ರೀಮಂತನಾಗಿ ಕಾಣಿಸ್ಕೊಳ್ತಾನೆ. ಆತ ಹೇಳ್ತಾನೆ, ನಾನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ, ನನಗಿರುವ ಎಲ್ಲದರಲ್ಲಿಯೂ 10ರಲ್ಲಿ 1 ಭಾಗ ನಾನು ಕೊಡ್ತೇನೆ. ಸೊ ನಾನು ಅನ್ಯಾಯಸ್ಥರಂತಲ್ಲ, ಆ ಸುಂಕದವನಂತಲ್ಲ ಎಂಬುದಾಗಿ ಆತ ಹೇಳ್ತಾನೆ. ಆದ್ರೆ ಆ ಸುಂಕದವನು ದೇವಾಲಯದೊಳಗಡೆನೂ ಬರ್ದೆ ಬಾಗಿಲ ಬಳಿಯಲ್ಲೇ ನಿಂತ್ಕೊಂಡು ಆತನು ಎದೆ ಬಡಕೊಂಡು, ಕರ್ತನೆ ನಾನು ಅಯೋಗ್ಯ, ನಾನು ಪಾಪಿ ಎಂಬುದಾಗಿ ಆತ ಮೊರೆ ಇಟ್ಟು ಪ್ರಾರ್ಥಿಸ್ತಾನೆ. ನನಗೆ ನಿನ್ನ ಅವಶ್ಯಕ ಇದೆ ದೇವರೇ, ನಿನ್ನ ಕೃಪೆ ಬೇಕಿದೆ, ನಿನ್ನ ಕರುಣೆ ಬೇಕಾಗಿದೆ ಎಂಬುದಾಗಿ ಆತ ಪ್ರಾರ್ಥಿಸುವುದನ್ನ, ಬೇಡುವುದನ್ನ ನಾವು ಕಾಣ್ತೇವೆ. ಸೊ ಆವಾಗ ಆ ವ್ಯಕ್ತಿ, ಯಾರು ಸುಂಕದವನು, ಮನೆಗೆ ಹೋಗ್ಬೇಕಾದ್ರಾಗ ಆತ ನೀತಿವಂತನಾಗಿ ತನ್ನ ಮನೆಗೆ ಹೋಗ್ತಾನೆ. ಆದ್ರೆ ಪರಿಸಾಯನು ಆ ರೀತಿಯಲ್ಲಿ ಹೋಗಲಿಲ್ಲ ಎಂಬುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಇಲ್ಲಿ ನಾವು ನೋಡುವಂತ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ದೇವರಿಗೆ, ಪರಲೋಕಕ್ಕೆ ನಾವು ಹಸಿದವರಾಗಿ, ನಾವು ಅವಶ್ಯಕತೆ ಉಳ್ಳವರಾಗಿ ನಾವು ಕಾಣಿಸಲ್ಪಡಬೇಕಾಗಿದೆ. ಆತ್ಮಿಕವಾದ ವಿಚಾರಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಬಡವರಾಗಿ ಕಾಣಿಸಲ್ಪಡಬೇಕಾಗಿದೆ. ಇದೇ ಆತ್ಮದಲ್ಲಿ ಬಡತನ, ಮತ್ತೆ ನಾವು ತಗ್ಗಿಸಿಕೊಳ್ಳುವಂಥದ್ದು. ಮತ್ತೆ ಇದರ ವಿಚಾರದಲ್ಲಿ ನಾವು ನೋಡುವಾಗ ಇನ್ನೂ ಸ್ವಲ್ಪ ಆಳವಾಗಿ ನಾವು ಧ್ಯಾನಿಸೋದಾದ್ರೆ, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡೋದಾದ್ರೆ, ಆತ್ಮದಲ್ಲಿ ಬಡವರಾದ ನೀವು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದೇ ಎಂಬುದಾಗಿ. ಆದ್ರೆ ಇಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಆತ್ಮ ಅನ್ನೋದನ್ನ ತೆಗೆದು ಬಿಟ್ಟಿದ್ದಾರೆ. ಆತ್ಮ ಅನ್ನೋದಿಲ್ಲ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಹಾಗಿದ್ರೆ ಇಲ್ಲಿ ನಾವು ನೋಡುವಾಗ ಬಡತನ, ಯಾರು ಬಡವರಾಗಿರ್ತಾರೋ ಬಡವರಿಗೋಸ್ಕರವಾಗಿಯೇ ಪರಲೋಕ ಆತೊರೆಯುವಂತದ್ದಾಗಿದೆ. ಸೊ ಎರಡೂ ಕೂಡ ಮುಖ್ಯವಾದದ್ದೇ. ಇಲ್ಲಿ ಲೋಕ ಹೇಳ್ಬೇಕಾದ್ರೆ ಆತ ಬಡವರು ಅಂತ ಹೇಳಿದ್ದಾನೆ, ಆದ್ರೆ ಮತ ಹೇಳ್ಬೇಕಾದ್ರೆ ಆತ್ಮದಲ್ಲಿ ಬಡವರು ಎಂಬುದಾಗಿ ಹೇಳಿದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ನೋಡುವಂತ ವಿಚಾರ ಏನಂತ ಹೇಳಿದ್ರೆ, ಇದೇ ಅಧ್ಯಾಯದಲ್ಲಿ ಮುಂದೆ ನಾವು ನೋಡ್ತೀವಿ, ಇದೇ ಲೂಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ, ಆದ್ರೆ ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನಿಮ್ಮ ಸುಖ ನಿಮಗೆ ಬಂದದೆ ಎಂಬುದಾಗಿ. ಹಾಗೆ 25ನೇ ವಚನ, ಈಗ ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನೀವು ಹಸಿಯುವಿರಿ. ಈಗ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನೀವು ದುಃಖಪಟ್ಟು ಅಳುವಿರಿ. ಸೊ ಹೀಗೆ ಯೇಸು ಸ್ವಾಮಿ ಬಡವರನ್ನ ಮುಖ್ಯವಾಗಿಟ್ಟು, ಅವರನ್ನ ಪ್ರಾಮುಖ್ಯವಾಗಿ ಜಾಗದಲ್ಲಿ ತೋರಿಸಿ, ಶ್ರೀಮಂತರನ್ನ ಕೆಳಗಾಕುವುದನ್ನ ನಾವು ಕಾಣ್ತೇವೆ. ಮತ್ತೆ ಯೇಸು ಸ್ವಾಮಿನೂ ಕೂಡ ಹೇಳ್ತಾರೆ, ಐಶ್ವರ್ಯವಂತರು ಪರಲೋಕ ರಾಜ್ಯ ಸೇರ್ಲಿಕ್ಕೆ ಆಗೋದಿಲ್ಲ, ಬಡವರು ಸೇರ್ತಾರೆ. ಬಡವರು, ನಿರ್ಗತಿಕರು, ಏನೂ ಇಲ್ಲದವರು, ಅವಶ್ಯಕತೆ ಉಳ್ಳವರು. ಮತ್ತು ಯೇಸು ಸ್ವಾಮಿ ತಾನು ಅಭಿಷೇಕಿಸಲ್ಪಟ್ಟ ಕುರಿತಾಗಿ ಲೂಕ ಬರೆದ ಸುವಾರ್ತೆ 4:18 ಹೇಳೋದು ನಾವು ಕಾಣ್ತೇವೆ. ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆ ವಾಕ್ಯದಲ್ಲಿ ನಾನು ಕಚ್ಚಾಟಾಗಿ ಹೇಳ್ತೀನಿ, ನಾನು ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕಾಗಿ ಬಂದೆನು ಎಂಬುದಾಗಿ ಯೇಸು ಹೇಳೋದನ್ನ ನಾವು ಕಾಣ್ತೇವೆ. ಹಾಗಿದ್ರೆ ಪರಲೋಕ ಬಡವರ ವಿಚಾರದಲ್ಲಿ ಅತಿ ಆಸಕ್ತಿಯಿಂದ ಅದೇ. ಯಾವಾಗ ಬಡವರಿಗೆ ಸುವಾರ್ತೆ ಸಾರಲ್ಪಡ್ತದೋ, ಯಾವಾಗ ದೇವಜನರಾಗಿರ್ತಕ್ಕಂಥ ನಾವು ಬಡವರ ಮೇಲೆ ಗಮನ ವಹಿಸುತ್ತೇವೋ, ಆಗ ಉಜ್ಜೀವನ ಬರ್ತದೆ. ಈ ದಿವಸ ಏನಾಗಿದೆ ಅಂದ್ರೆ, ಬಡವರು ಕೈ ಬಿಡಲ್ಪಟ್ಟ ರೀತಿಯಲ್ಲಿ ಕಾಣಿಸ್ತದೆ. ಅನೇಕ ಸಭೆಗಳಲ್ಲಿ ನಾವು ಬಡವರಿಗೆ ಸುವಾರ್ತೆ ಸಾರಬೇಕಾಗಿದೆ. ಸುವಾರ್ತೆ ಇದ್ದವರಿಗಲ್ಲ, ಇಲ್ಲದವರಿಗೆ. ಅದಕ್ಕೆ ಇಲ್ಲದವರಿಗೆ ನಾವು ಸೇವೆ ಮಾಡ್ಬೇಕಂತ ಹೇಳಿದ್ರೆ ಕೊಟ್ಟೆ ಸೇವೆ ಮಾಡ್ಬೇಕು, ತೆಗೆದುಕೊಂಡು ಸೇವೆ ಮಾಡಕ್ ಆಗೋದಿಲ್ಲ ಪ್ರಿಯರೇ. ಸೊ ಯಾವಾಗ ನಾವು ಬಡವರಿಗೆ ಸೇವೆ ಮಾಡುವವರಾಗಿ ಕಾಣಿಸಲ್ಪಡ್ತೀವೋ, ಆಗ ದೊಡ್ಡ ಉಜ್ಜೀವನವನ್ನ ನಮ್ಮ ಪ್ರಪಂಚದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿದ್ದಾಗ ಪರಿಸಾಯರಿಗೋ, ಸದ್ದುಕಾಯರಿಗೋ, ಶಾಸ್ತ್ರಿಗಳಿಗೋ, ಅಲ್ಲಿದ್ದಂತಹ ಉನ್ನತವಾದ ದರ್ಜೆಯಲ್ಲಿದ್ದವರಿಗೋ, ಶ್ರೀಮಂತರಿಗೋ ಸುವಾರ್ತೆಯನ್ನು ತರಲಿಲ್ಲ. ಆತನು ತಂದದೆಲ್ಲವೂ ಬಡವರಿಗೆ, ಸುಂಕದವರಿಗೆ, ಅಲ್ಲಿ ಮಾರ್ತಾ ಇದ್ದಂತ, ಮೀನು ಹಿಡಿತಾ ಇದ್ದಂತ ಆ ಒಂದು ಬೆಸ್ತರಿಗೆ, ಕುರುಬರಿಗೆ, ಅಲ್ಲಿದ್ದಂತಹ ವ್ಯಭಿಚಾರಿಗಳಿಗೆ, ಸುಳೆಯರಿಗೆ, ಕುಡಿಕರಿಗೆ, ಪಾಪಿಗಳಿಗೆ ಆತನು ಸುವಾರ್ತೆಯನ್ನು ತರೋದನ್ನು ನಾವು ಕಾಣ್ತೇವೆ. ಸೊ ಈ ಲೋಕದಲ್ಲಿ ತುಂಬಾ ಕೀಳಾದ ಜನಗಳ ಬಳಿಗೆ ಆತನು, ಬಡವರಾದ ಜನಗಳಿಗೆ, ಯಾವ ಅವಶ್ಯಕತೆಗಳಿಗೂ ಪೂರೈಕೆ ಆಗದ ಜನಗಳ ಬಳಿಗೆ ಆತನು ಬರುವುದನ್ನು ನಾವು ಕಾಣ್ತೇವೆ.
ಇದು ಒಂದು ಅರ್ಥವಾಗಿರೋದು. ಆದ್ರೆ ನಾವು ಆತ್ಮದಲ್ಲಿ ಬಡವರಾಗಿರ್ಬೇಕು ಅನ್ನೋದು ಅದೊಂದು ಅರ್ಥವಾಗಿದೆ. ಇದನ್ನ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಹೇಳಲ್ಪಡ್ತದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟದೆ. ಸೊ ಅದನ್ನ ನಾವು ನೋಡುವ. ಕೀರ್ತನೆ 34ನೇ ಅಧ್ಯಾಯ 18ನೇ ವಚನ ಹೇಗೆ ಹೇಳ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಇಂಗ್ಲಿಷ್ ನಲ್ಲಿ ಅದು ಹೀಗೆ ಬರೆಯಲ್ಪಟ್ಟಿದೆ, ದ ಲಾರ್ಡ್ ಇಸ್ ನಿಯರ್ ದ ಬ್ರೋಕನ್ ಹಾರ್ಟೆಡ್, ಹಿ ಸೇವ್ಸ್ ದೋಸ್ ಕ್ರಶ್ಡ್ ಇನ್ ಸ್ಪಿರಿಟ್. ಸೊ ಆತ್ಮದಲ್ಲಿ ಮುರಿಯಲ್ಪಟ್ಟವರು, ಜಜ್ಜಿ ಹೋದವರನ್ನ ಕರ್ತನು ಏನ್ ಮಾಡ್ತಾನಂತೆ, ಉದ್ಧರಿಸ್ತಾನೆ ಅಥವಾ ಉಜ್ಜೀವಿಸ್ತಾನೆ ಅನ್ನೋದನ್ನ ನಾವು ನೋಡಬಹುದು. ಯಾಕಿದ್ರೆ ಈ ವಾಕ್ಯದ ಪ್ರಕಾರ ನಾವು ಉಜ್ಜೀವಿಸಲ್ಪಡಬೇಕಂದ್ರೆ ಆತ್ಮದಲ್ಲಿ ಮುರಿಯಲ್ಪಟ್ಟವರಾಗಿ ನಾವು ಕಾಣಿಸಲ್ಪಡಬೇಕಾಗಿದೆ. ಯೆಶಾಯ 57ನೇ ಅಧ್ಯಾಯ 15ನೇ ವಚನದಲ್ಲೂ ಕೂಡ ನಾವು ನೋಡುವಂತ ವಿಷಯ, ಸದಮಲ ಸ್ವಾಮಿ ಎನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಜಜ್ಜಿ ಹೋದ ದೀನ ಮನದೊಂದಿಗೆ ಎದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಆಗಿದ್ದೇನೆ ಎಂಬುದಾಗಿ ಕರ್ತನು ಯೆಶಾಯ 57:15 ನಾವು ಹೇಳೋದನ್ನ ನಾವು ಕಾಣ್ತೇವೆ ಪ್ರೇರೆ. ಜಜ್ಜಿ ಹೋದ ಪರಿಸ್ಥಿತಿ, ಮುರಿಯಲ್ಪಟ್ಟ ಪರಿಸ್ಥಿತಿಯಲ್ಲಿ ನಾವು ಕಾಣಲ್ಪಡುವಾಗ ನಾವು ಜೀವಿಸಲ್ಪಡ್ತೀವಿ, ವೈಯಕ್ತಿಕವಾದ ಉಜ್ಜೀವನವನ್ನ ಕಾಣ್ತೀವಿ. ಮತ್ತು ಇಲ್ಲ ನೋಡುವಂತ ಮತ್ತೊಂದು ವಿಷಯ ಏನಂದ್ರೆ, ತಗ್ಗಿಸಿಕೊಳ್ಳುವಾಗ, ನಾನೇನು ಅಲ್ಲ ಎಂಬುದಾಗಿ ಹೇಳುವಾಗ ನಾವು ಉಜ್ಜೀವಿಸಲ್ಪಡ್ತೀವಿ. ಅದನ್ನು ನಾವು ಕಾಣ್ತೀವಿ. ಸೊ ಜ್ಞಾನೋಕ್ತಿ 16:19 ಹೀಗೆ ಬರೆಯಲ್ಪಟ್ಟಿದೆ, ಸೊಕ್ಕಿನವರ ಸಂಗಡ ಸೂರ್ಯನು ಹಂಚಿಕೊಳ್ಳುವುದಕ್ಕಿಂತಲೂ ದೀನನ ಸಂಗಡ ದೈನ್ಯದಿಂದಿರುವುದು ವಾಸಿ. ಇಂಗ್ಲಿಷ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೆಟರ್ ಟು ಬಿ ಲೋಲಿ ಆಫ್ ಸ್ಪಿರಿಟ್ ವಿತ್ ದ ಹಂಬಲ್ ದ್ಯಾನ್ ಟು ಡಿವೈಡ್ ಪ್ಲಂಡರ್ ವಿತ್ ದ ಪ್ರೌಡ್. ಸೊ ನಮಗಿರುವಂತ ಸೂರ್ಯನ ಯಾರ ಹತ್ರ ಹಂಚ್ಕೊಳ್ಬೇಕಂತೆ, ತಗ್ಗಿಸಲ್ಪಟ್ಟ ಹೃದಯ, ತಗ್ಗಿಸಲ್ಪಟ್ಟ ಆತ್ಮ ಉಳ್ಳ ವ್ಯಕ್ತಿಯ ಬಳಿಯಲ್ಲಿ ಹಂಚ್ಕೊಳ್ಬೇಕೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಹಾಗೆ ಪರಲೋಕವು ಕೂಡ ಯಾರ ಬಳಿಯಲ್ಲಿ ಹಂಚ್ಕೊಳ್ತದೆ, ಪರಲೋಕವು ಯಾರ ಮೇಲೆ ಉಜ್ಜೀವನನ್ನ ತರ್ತದೆ, ಪರಲೋಕವು ಯಾರಿಗೆ ಪ್ರಕಟಣೆಗಳನ್ನ ಕೊಡ್ತದೆ, ತಗ್ಗಿಸಲ್ಪಟ್ಟವರಿಗೆ, ಕುಗ್ಗಿ ಹೋದವರಿಗೆ, ದೀನ ಮನಸ್ಸುಳ್ಳವರಿಗೆ. ಮತ್ತು ಯೆಶಾಯ 66ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಂತ ವಿಷಯ, ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲವೂ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಸ್ಪಷ್ಟವಾಗಿ ಇಂಗ್ಲಿಷ್ ಅಲ್ಲಿ ನಾವು ನೋಡೋದಾದ್ರೆ, ಮೈ ಹ್ಯಾಂಡ್ ಮೇಡ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಸೋ ದೇ ಆಲ್ ಕಮ್ ಇನ್ ಟು ಬೀಯಿಂಗ್. ದಿಸ್ ಇಸ್ ದ ಲಾರ್ಡ್ ಡಿಕ್ಲರೇಷನ್. ಐ ವಿಲ್ ಟುಕ್ favorably on this kind of person, one who is humble, submissive in spirit and tremble at my word. So ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವನು ನನಗೆ ಅಧೀನನಾದವನು, ಅಧೀನವಾದ ಆತ್ಮವುಳ್ಳವನು, ಅಧೀನತೆಯನ್ನು ತೋರಿಸುವ ಆತ್ಮವುಳ್ಳವನು, ವಿಧೇಯತೆಯನ್ನು ತೋರಿಸುವ ಆತ್ಮವುಳ್ಳವನು, ತಗ್ಗಿಸಿಕೊಳ್ಳುವ ಆತ್ಮವುಳ್ಳವನು, ನನ್ನ ಮಾತಿಗೆ ನಡುಗುವವನು. ಹಾಗಿದ್ರೆ ಇದು ಕೂಡ ಆತ್ಮಿಕದಲ್ಲಿ ಬಡತನವನ್ನು ತೋರಿಸ್ತದೆ ಪ್ರಿಯರೇ. ಸೊ ಈ ರೀತಿಯಾದಂತಹ ವ್ಯಕ್ತಿಗಳನ್ನ ಕರ್ತನು ಉಜ್ಜೀವಿಸುವವನಾಗಿದ್ದಾನೆ. ಈ ರೀತಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಬೇಕಾಗಿದೆ. ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡ ಹಾಗೆ, ಕ್ರಿಸ್ತನು ತಾನು ಮುರಿಯಲ್ಪಟ್ಟ ಹಾಗೆ ನಾವು ಮುರಿಯಲ್ಪಟ್ಟು ಆತನಿಗೆ ಕಾಣಿಸಿಕೊಳ್ಬೇಕು. ಸೊ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಕರ್ತನು ತಾನೇ ನಮ್ಮನ್ನು ಆ ರೀತಿಯಲ್ಲಿ ಮಾರ್ಪಡಿಸಲಿ. ನಾವು ಅದಕ್ಕಾಗಿ ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ, ನಿನಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಅಪ್ಪ, ಹೇಗೆ ನೀವು ಆತ್ಮದಲ್ಲಿ ಬಡವರಾಗಿ ಕಾಣಿಸಲ್ಪಟ್ರು, ಆತ್ಮದಲ್ಲಿ ಅವಶ್ಯಕತೆ ಉಳ್ಳವರಾಗಿ ಪ್ರತಿ ದಿವಸ ಪ್ರಾರ್ಥಿಸುವವರಾಗಿದ್ರಲ್ಲ, ಪ್ರತಿ ದಿವಸ ಕರ್ತನೆ ತಂದೆಯ ಬಳಿಯಲ್ಲಿ ನೀವು ಹೋಗಿ ತಿಳ್ಕೊಳ್ತಿದ್ರಲ್ಲ, ತಂದೆ ಬೇಕೆಂಬುದಾಗಿ ಯಾವಾಗ್ಲೂ ಆತೋರಿಯುವವರಾಗಿದ್ರಲ್ಲ ಸ್ವಾಮಿ, ಆತ್ಮದಲ್ಲಿ ಬಡವರಾಗಿ ಕಾಣಿಸಲ್ಪಟ್ರಲ್ಲಪ್ಪ. ಹಾಗೆಯೇ ನಾವು ಕಾಣಿಸಲ್ಪಡಲಿ, ಹಾಗೆಯೇ ನಮಗೆ ಆಸೆ ಕೊಡು ಕರ್ತನೆ. ಅಪ್ಪ, ನಾವು ಆತ್ಮದಲ್ಲಿ ಬಡವರಾಗಿ, ಕುಗ್ಗಿ ಹೋದವರಾಗಿ, ಜಜ್ಜಲ್ಪಟ್ಟವರಾಗಿ ನಾವು ಕಾಣಿಸಲ್ಪಡೋದಕ್ಕೆ ಸಹಾಯ ಮಾಡು. ಲೂಕ 6ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ ಅಪ್ಪ, ಸಭೆಯು ಕರ್ತನೆ ಬಡವರನ್ನ, ನಿರ್ಗತಿಕರನ್ನ, ವಿಧವೆಯರನ್ನ ಪರಾಂಬರಿಸಲಿ, ಅವರಿಗೆ ಸುವಾರ್ತೆಯನ್ನ ಸಾರಲಿ. ಯಾಕಂದ್ರೆ ಬಡವರಿಗೆ ನೀನು ಸುವಾರ್ತೆಯನ್ನ ಸಾರುವುದಕ್ಕಾಗಿ ಬಂದಿದ್ದಿ. ಬಡವರಾಗಿರುವವರಿಗೆ ಅಪ್ಪ, ಶರೀರದಲ್ಲಿ ಶಾರೀರಿಕವಾಗಿ ಬಡವರಾಗಿರುವವರನ್ನು ನೀನು ಉಜ್ಜೀವಿಸ ಮಾಡಬೇಕೆಂದು ಬಯಸ್ತಾ ಇದೆಯಲ್ಲ ಕರ್ತನೆ. ಅದಕ್ಕೆ ಸಭೆಯೊಂದಿನೊಂದಿಗೆ ಸೇರಿಕೊಳ್ಳಲಿ, ಸಭೆಯೊಂದಿನೊಂದಿಗೆ ನಿಲ್ಲಲಿ ಕರ್ತನೆ. ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋನ ದಯವಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ
ನೋಡ್ರಿ ಮತ್ತು ನನಗಾಗಿ ಕೂಡ ಪ್ರಾರ್ಥಿಸ್ಕೊಳ್ರಿ. ನಾನು ಕೂಡ ಮಾತಾಡುವಂಥ ವಿಚಾರಗಳನ್ನ ನಾನು ದೇವರ ಆತ್ಮನಿಂದ ತುಂಬಲ್ಪಟ್ಟು ಮಾತಾಡಬೇಕು, ಅನೇಕರಿಗೆ ಮುಟ್ಟಲ್ಪಡಬೇಕು. ಸೊ ಕನ್ನಡದಲ್ಲಿ ಈ ರೀತಿಯಾಗಿ ಅನೇಕ ಸಂದೇಶಗಳು ಇಲ್ಲದೆ ಇರೋದ್ರಿಂದ ಸೊ ನಾವು ಮಾತಾಡಬೇಕಾಗಿದೆ. ಮೀಡಿಯಾದಲ್ಲಿ ಇಲ್ಲದೆ ಇರೋದ್ರಿಂದ ಹೊರಗಡೆ ಅನೇಕ ವಾಕ್ಯಗಳಿದೆ, ಅನೇಕರು ಮರೆಯಲಿದ್ದಾರೆ. ಈ ರೀತಿಯಾದ ಅನೇಕ ವಿಡಿಯೋಗಳು ಹೊರಗಡೆ ಬರಬೇಕು, ಅನೇಕರು ನೋಡದವರು ಕೂಡ ನೋಡಬೇಕು, ನೋಡುವಾಗ ಅವರು ಕರ್ತನಿಗೆ ಒಪ್ಪಿಸ್ಕೊಡಲ್ಪಡಬೇಕು. ಇದಾಗಬೇಕಂತ ಹೇಳಿ ನಾನು ನಿಮ್ಮೆಲ್ಲ ಹತ್ರನೂ ಕೇಳ್ಕೊಳ್ತೀನಿ. ಸೊ ಅದಕ್ಕಾಗಿ ಪ್ರಾರ್ಥಿಸ್ರಿ. ಕರ್ತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.